ಸಿ ಬಸವೇಗೌಡರ ಮಗ ರವಿಗೌಡ, ನಾನು ಇವನು ಹುಟ್ಟೋದಕ್ಕಿಂತ ಮುಂಚಿತವಾಗಿ ಬಸವೇಗೌಡ ಪರಿಚಯ. ನಾನು ಬಸವೇಗೌಡರ ಮಗ ಸಿನಿಮಾದಲ್ಲಿ ನಟಿಸ್ತಾನೆ, ಪ್ರೊಡ್ಯೂಸರ್ ಆಗ್ತಾನೆ, ಮತ್ತೆ ಡೈರೆಕ್ಟರ್ ಆಗ್ತಾರೆ ಅಂತೇಳಿ ಅನ್ಕೊಂಡಿರ್ಲಿಲ್ಲ. ಇವತ್ತು ಎರಡನೇ ಸಿನಿಮಾ ಅಲ್ಲ ಇದು ಎರಡನೇ ಸಿನಿಮಾದಲ್ಲಿ ಬಸವೇಗೌಡರು ಹೆಚ್ಚು ಮಾತಾಡಲ್ಲ. ಇವರು ಕೂಡ ಅದೇ ಕ್ಯಾರೆಕ್ಟರ್ ಇದೆ ಅನ್ನೋ ಕಾಣಿಸುತ್ತೆ, ಹೆರಿಡಿಟರಿ ಕ್ಯಾರೆಕ್ಟರ್. ಜಾಸ್ತಿ ಮಾತಾಡೋದು ಕಡಿಮೆನೆ. ಬಟ್ ಸಿನಿಮಾ ಕ್ಷೇತ್ರದಲ್ಲಿ ಅವರು ಒಳ್ಳೆ ನಟನಾಗಿ ಮೂಡ್ ಬರಲಿ ಅಂತೇಳಿ ಆಶಿಸ್ತೇನೆ, ಒಳ್ಳೆ ಡೈರೆಕ್ಟರ್ ಆಗಿ ಮೂಡ್ ಬರಲಿ ಅಂತೇಳಿ ಆಶಿಸ್ತೇನೆ. ಪ್ರೊಡ್ಯೂಸರ್ ದುಡ್ಡಿದ್ರೆ ಯಾರು ಮಾಡ್ಬೋದು, ಬಟ್ ಡೈರೆಕ್ಟರ್ ಆಗೋದು, ನಟನೆ ಮಾಡೋದು ಇದೆಯಲ್ಲ, ಅದು ರಕ್ತದಲ್ಲಿ ಬಂದಾಗ ಮಾತ್ರ ಬರಲಿಕ್ಕೆ ಸಾಧ್ಯ ಆಗ್ತದೆ. ಬಸವೇಗೌಡ ಯಾವತ್ತೂ ನಾಟಕನೂ ಮಾಡಿಲ್ಲ. ಬಸವೇಗೌಡರ ಮಗ ನೀನು ಸಿನಿಮಾದಲ್ಲಿ ಮಾಡ್ತಾ ಇರೋದು ಬಹಳ ಸಂತೋಷದ ವಿಚಾರ. ಈ ಕ್ಷೇತ್ರದಲ್ಲಿ ನೀನು ಹೆಚ್ಚು ಇದನ್ನ ಪ್ರಬುದ್ಧವಾಗಿ ಬೆಳೀಲಿ ಅಂತೇಳಿ ಆಶಿಸ್ತೇನೆ. ನಾನು ಸಣ್ಣ ಹುಡುಗ ಎಂದು ಕೂಡ ನೋಡ್ತಾ ಇದ್ದೀನಿ, ಚಿಕ್ಕ ಹುಡುಗ ಎಂದು ಕೂಡ. ಇವ್ರ ಸಿಸ್ಟರ್ಸ್ ಗೊತ್ತು, ಇವನು ಗೊತ್ತು, ಬಸವೇಗೌಡನಿಗೆ ಗೊತ್ತು, ಬಸವೇಗೌಡರ ಮಿಸಸ್ ಅಲ್ಲೇ ಕೂತಿದ್ದಾರೆ ಪಾಪ. ಅವರು ನಾನು ಅನೇಕ ಸಾರಿ ಬಸವೇಗೌಡರ ಮನೆಯಲ್ಲಿ ಊಟಕ್ಕೆ ಹೋದಾಗ ಇವನು ಸಿಗ್ತಾ ಇದ್ದ ಅನೇಕ ಸಾರಿ. ಈಗ ಕಡಿಮೆ ಹೋಗೋದು ಕಡಿಮೆ, ಇಲ್ಲಿ ಕಡಿಮೆ ಇಲ್ಲಾಗಾನೆ ಹಿಂದೆ ಎಲ್ಲ ಬಹಳ ಸಾರಿ ಹೋಗ್ತಿದೆ. ಬಟ್ ಎನಿವೆ ಸಿನಿಮಾದಲ್ಲಿ ಮಾಡ್ತಾ ಇದೆಯಾ, ಈ ಕ್ಷೇತ್ರದಲ್ಲಿ ಯಶಸ್ಸನ್ನು ಗಳಿಸು ಅಂತೇಳಿ ನಾನು ನಿನಗೆ ಈ ಸಂದರ್ಭದಲ್ಲಿ ಹಾರೈಸಲಿಕ್ಕೆ ಬಯಸ್ತಾ ಇದ್ದೀನಿ. ಓಕೆ, ಇದನ್ನ ಐ ಆಮ್ ಗಾಡ್ ಅಂತೇಳಿ ಒಂದು ಹೊಸ ಟೈಟಲ್ ಅನ್ನ ಸಿನಿಮಾಕ್ಕೆ ಇಟ್ಟಿದ್ದಾರೆ. ಅದು ಇಂಗ್ಲಿಷ್ ನೇಮ್. ಐ ಆಮ್ ಗಾಡ್ ಅನ್ನೋದು ಇಂಗ್ಲಿಷ್ ನಲ್ಲಿ ಇರ್ತಕ್ಕಂಥದ್ದು. ಕನ್ನಡದಲ್ಲಿ ನಾನೇ ದೇವರು. ಸೊ ನಾನು ನೋಡ್ತೀನಿ, ಒಂದ್ ಸಿನಿಮಾ ನೋಡ್ತೀನಿ ಒಂದ್ಸಾರಿ. ಓಕೆ, ಸಿನಿಮಾ ನೋಡ್ತೀನಿ. ಸಿನಿಮಾ ಕ್ಷೇತ್ರದಲ್ಲಿ ದೊಡ್ಡದಾಗಿ ಬೆಳೀಲಿ ಅಂತೇಳಿ ಈ ಸಂದರ್ಭದಲ್ಲಿ ಆಶಿಸ್ತೇನೆ. ನಿನಗೆ ಶುಭಾಶಯಗಳು. ರಾಜ್ಯದ ಮುಖ್ಯಮಂತ್ರಿಗಳೇ ಆಶೀರ್ವಾದ ಕೊಟ್ಟಿದ್ದು, ಇಡೀ ರಾಜ್ಯದ ಜನತೆ ಆಶೀರ್ವಾದ ಸಿಗ್ದಂಗಾಯ್ತು ಸರ್. ಈ ಸಂದರ್ಭದಲ್ಲಿ ನಾವು ಅವ್ರು ಹೇಳ್ದಂಗೆ ಹೆಚ್ಚಿಗೆ ಮಾತನಾಡಲ್ಲ. ಆದ್ರೆ ನಾನು ರವಿ ಇಬ್ರು ಹೋಗಿ ಮೊನ್ನೆ ಬೆಂಗಳೂರಿನಲ್ಲಿ ಕೇಳ್ಕೊಂಡ್ವಿ. ರವಿನೇ ಹೇಳ್ದ, ಇಲ್ಲ ಅಂಕಲ್ ಕರಿಬೇಕಪ್ಪ, ನನಗೆ ಆಸೆ ಇದೆ ಅಂಕಲ್ ಅಂತ, ನಾವು ಇದನ್ನ ರಿಲೀಸ್ ಮಾಡಿಸ್ಬೇಕು ಅಂತ ಹೇಳ್ದ. ಆಯ್ತಪ್ಪ ಅಂತ ಹೋಗಿ ಕೇಳಿದ್ರು. ಅವ್ರು ಹೇಳಿದ್ರು ಯಾವ್ದಾದ್ರು ಡೇಟ್ ತೊಗೊಂಡು ಮಾಡು ಅಂತ ಹೇಳಿದ್ರು. ಮೈಸೂರಲ್ಲಿ ಮಾಡ್ತೀವಿ ಅಂತ ಗೊತ್ತಿರಲಿಲ್ಲ, ಆದರೆ ಮೈಸೂರಲ್ಲಿ ಅವಕಾಶ ಆಯಿತು ಅಂತ ಅವ್ರಿಗಿತ್ತು. ಆಮೇಲೆ ಶನಿವಾರ ಮೈಸೂರಿನಲ್ಲೇ ಇರೋದ್ರಿಂದ ಅವರ ಪ್ರೆಸ್ ಸೆಕ್ರೆಟರಿ ಇವ್ರಿಗೆ ಪ್ರಭಾಕರ್ ಹೇಳಿದ್ರು, ಇಲ್ಲ ಮೈಸೂರಿನಲ್ಲಿ ಇರ್ತಾರೆ, ಶನಿವಾರ ಸಾಹೇಬ್ರ ಹತ್ರ ಮಾತಾಡಿ ಅಂತ. ನಾನು ಮೊನ್ನೆ ಅವನು ಹೋಗಿ ಮಾತಾಡಿದ್ದ, ನೆನ್ನೆ ನಾನು ಮಾತಾಡಿ ಹೇಳ್ದಂಥ ಸಂದರ್ಭದಲ್ಲಿ ಅವರು ದೊಡ್ಡ ಮನಸ್ಸು ಮಾಡಿ, ಅವರು ಭಾಳ ಒತ್ತಡ ಇದೆ, ಭಾಳ ಕೆಲಸ ಕಾರ್ಯಗಳಿದ್ದು, ಪ್ರೋಗ್ರಾಮ್ಗಳಿದ್ದು, ಆದರೂ ಕೂಡ ಅವ್ರು ಬಂದು ನನ್ನ ಮಗನಿಗೆ ಆಶೀರ್ವಾದ ಮಾಡಿದ್ದಾರೆ. ಅದು ಒಂದು ದೊಡ್ಡ ದೇವರ ಆಶೀರ್ವಾದ ಅಂತ ನಾನು ಅನ್ಕೋತೀನಿ. ಅವ್ರಿಗೆ ಈ ಸಂದರ್ಭದಲ್ಲಿ ಬಂದು ಅವ್ರಿಗೆ ಆಶೀರ್ವಾದ ಮಾಡೋದ್ರಿಂದ ಅವರಿಗೆ ನಾನು ಹೃತ್ಪೂರ್ವಕವಾದ ಕೃತಜ್ಞತೆಗಳು ಸಲ್ಲಿಸ್ತೀನಿ. ಹಾಗೆ ಮಾದೇವಪ್ಪನವರು ಕೂಡ ಅವ್ರನ್ನ ಹೇಳಿದೆ, ಅದಕ್ಕೆ ಮಾದೇವಪ್ಪನವರು ಅವ್ರನ್ನೆಲ್ಲ ಕರೆದು ಇನ್ನೊಂದು ಟೀಸರ್ ಏನೋ ರಿಲೀಸ್ ಮಾಡೋಣ ಅಂತ ಹೇಳಿದ್ದ. ಆದರೆ ಅವರಿದ್ದರು ಜೊತೆಯಲ್ಲಿ ಅವ್ರಿಗೂ ಹೇಳಿದೆ. ಅವ್ರು ಹೇಳಿದ ತಕ್ಷಣ ಇಲ್ಲ ನಾವು ಬರ್ತೀವಿ ಸಾಹೇಬ್ರ ಜೊತೆ ಬನ್ನಿ ಅಂತೇಳಿ ಅವರು ಕೂಡ ಬಂದಿದ್ದಾರೆ. ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ತಿಳಿಸಿ
ತಾವೆಲ್ಲರೂ ಕೂಡ ಬಂದಿದ್ದೀರಿ, ಮಾಧ್ಯಮದವ್ರು ಬಂದಿದ್ದೀರಿ, ಸ್ನೇಹಿತರುಗಳು ಕೂಡ ಬಂದಿದ್ದೀರಿ, ಕುಟುಂಬದವ್ರು ಬಂದಿದ್ದಾರೆ. ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳು ತಿಳಿಸ್ತೀನಿ. ಮತ್ತೊಮ್ಮೆ ಸಾಹೇಬ್ರಿಗೆ, ಸಿದ್ದರಾಮಯ್ಯನವ್ರಿಗೆ ನಾನು ಯಾವಾಗಲೂ ಸಾಹೇಬರು ಅನ್ನಲ್ಲ, ಏನಣ್ಣ ಅಂತ ಇರ್ತೀನಿ. ಇವತ್ತೇನೋ ಸಡನ್ ಆಗಿ ಸಾಹೇಬರು ಅಂತ ಬಂದಿದೆ, ಅವ್ರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಓಕೆ, ಅಂದ್ರೆ ಅವರು ಈ ತರದ ಕಾರ್ಯಕ್ರಮಗಳಿಗೆ ಫ್ರೀ ಮಾಡ್ಕೊಳ್ಳೋದೆ, ಈ ತರದ ಕಾರ್ಯಕ್ರಮಗಳಿಗೆ ನೀವು ಸಮಯ ಮಾಡ್ಕೊಳ್ಳೋದೇ ದೊಡ್ಡ ವಿಷಯ. ಅಂತದ್ರಲ್ಲಿ ಸಿನಿಮಾ ನೋಡ್ತೀನಿ ಅಂತ ಹೇಳಿದ್ರು, ಏನ್ ಹೇಳ್ತೀರಾ? ಯಾಕೆ ಸಿನಿಮಾ ನೋಡ್ತಾ ಇದ್ದೀನಿ ಅಂತ ಹೇಳಿದೆ ಅಂತಂದ್ರೆ, ನನಗೆ ಗೊತ್ತಿರ್ತಕ್ಕಂಥ ಹುಡುಗ ಪ್ರೊಡ್ಯೂಸ್ ಮಾಡಿರೋದು, ಡೈರೆಕ್ಟ್ ಮಾಡಿರೋದು, ಮತ್ತೆ ನಟನೆ ಮಾಡಿರೋದು, ಅದಕ್ಕೋಸ್ಕರ ನೋಡ್ತೀನಿ. ಥ್ಯಾಂಕ್ ಯು. ಸಿ ಬಸವೇಗೌಡರ ಮಗ ರವಿ ಗೌಡ, ನಾನು ಇವನು ಹುಟ್ಟೋದಕ್ಕಿಂತ ಮುಂಚಿತವಾಗಿ ಬಸವೇಗೌಡ ಪರಿಚಯ. ನಾನು ಬಸವೇಗೌಡರ ಮಗ ಸಿನಿಮಾದಲ್ಲಿ ನಟಿಸ್ತಾನೆ, ಪ್ರೊಡ್ಯೂಸರ್ ಆಗ್ತಾನೆ, ಮತ್ತೆ ಡೈರೆಕ್ಟರ್ ಆಗ್ತಾರೆ ಅಂತೇಳಿ ಅನ್ಕೊಂಡಿರ್ಲಿಲ್ಲ. ಇವತ್ತು 2ನೇ ಸಿನಿಮಾ ಅಲ್ಲ ಇದು 2ನೇ ಸಿನಿಮಾದಲ್ಲಿ ಬಸವೇಗೌಡರು ಹೆಚ್ಚು ಮಾತಾಡಲ್ಲ, ಇವರು ಕೂಡ ಅದೇ ಕ್ಯಾರೆಕ್ಟರ್ ಇದೆ ಅನ್ನೋ ಕಾಣಿಸುತ್ತೆ, ಎರ್ಡಿಟ್ರಿ ಕ್ಯಾರೆಕ್ಟರ್. ಜಾಸ್ತಿ ಮಾತಾಡೋದು ಕಡಿಮೆನೆ. ಬಟ್ ಸಿನಿಮಾ ಕ್ಷೇತ್ರದಲ್ಲಿ ಅವರು ಒಳ್ಳೆ ನಟನಾಗಿ ಮೂಡ್ ಬರಲಿ ಅಂತೇಳಿ ಆಶಿಸ್ತೇನೆ, ಒಳ್ಳೆ ಡೈರೆಕ್ಟರ್ ಆಗಿ ಮೂಡ್ ಬರಲಿ ಅಂತೇಳಿ ಆಶಿಸ್ತೇನೆ. ಪ್ರೊಡ್ಯೂಸರ್ ದುಡ್ಡಿದ್ರೆ ಯಾರು ಮಾಡ್ಬೋದು, ಬಟ್ ಡೈರೆಕ್ಟರ್ ಆಗೋದು, ನಟನೆ ಮಾಡೋದು ಇದೆಯಲ್ಲ, ಅದು ರಕ್ತದಲ್ಲಿ ಬಂದಾಗ ಮಾತ್ರ ಬರಲಿಕ್ಕೆ ಸಾಧ್ಯ ಆಗ್ತದೆ. ಬಸವೇಗೌಡ ಯಾವತ್ತೂ ನಾಟಕನೂ ಮಾಡಿಲ್ಲ. ಬಸವೇಗೌಡರ ಮಗ ನೀನು ಸಿನಿಮಾದಲ್ಲಿ ಮಾಡ್ತಾ ಇರೋದು ಬಹಳ ಸಂತೋಷದ ವಿಚಾರ. ಈ ಕ್ಷೇತ್ರದಲ್ಲಿ ನೀನು ಹೆಚ್ಚು ಇದನ್ನ ಪ್ರಬುದ್ಧವಾಗಿ ಬೆಳೀಲಿ ಅಂತೇಳಿ ಆಶಿಸ್ತೇನೆ. ನಾನು ನನ್ನ ಹುಡುಗ ಇಂದು ಕೂಡ ನೋಡ್ತಾ ಇದ್ದೀನಿ, ಚಿಕ್ಕ ಹುಡುಗ ಇಂದು ಕೂಡ. ಇವ್ರ ಸಿಸ್ಟರ್ಸ್ ಗೊತ್ತು, ಇವನು ಗೊತ್ತು, ಬಸವೇಗೌಡನಿಗೆ ಗೊತ್ತು, ಬಸವೇಗೌಡರ ಮಿಸಸ್ ಅಲ್ಲೇ ಕೂತಿದ್ದಾರೆ ಪಾಪ. ಅವರು ನಾನು ಅನೇಕ ಸಾರಿ ಬಸವೇಗೌಡರ ಮನೆಯಲ್ಲಿ ಊಟಕ್ಕೆ ಹೋದಾಗ ಇವನು ಸಿಗ್ತಾ ಇದ್ದ ಅನೇಕ ಸಾರಿ. ಈಗ ಕಡಿಮೆ ಹೋಗೋದು ಕಡಿಮೆ ಇಲ್ಲ, ಈಗ ಕಡಿಮೆ ಇಲ್ಲಾಗಾನೆ. ಹಿಂದೆ ಎಲ್ಲ ಬಹಳ ಸಾರಿ ಹೋಗ್ತಿದ್ದೆ. ಬಟ್ ಎನಿವೆ ಸಿನಿಮಾದಲ್ಲಿ ಮಾಡ್ತಾ ಇದೆಯಾ, ಈ ಕ್ಷೇತ್ರದಲ್ಲಿ ಯಶಸ್ಸನ್ನು ಗಳಿಸು ಅಂತೇಳಿ ನಾನು ನಿನಗೆ ಈ ಸಂದರ್ಭದಲ್ಲಿ ಹಾರೈಸಲಿಕ್ಕೆ ಬಯಸ್ತಾ ಇದ್ದೀನಿ. ಓಕೆ, ಇದನ್ನ ಐ ಆಮ್ ಗಾಡ್ ಅಂತೇಳಿ ಒಂದು ಹೊಸ ಟೈಟಲ್ ಅನ್ನ ಸಿನಿಮಾಕ್ಕೆ ಇಟ್ಟಿದ್ದಾರೆ. ಅದು ಇಂಗ್ಲಿಷ್ ನೀವು ಐ ಆಮ್ ಗಾಡ್ ಅನ್ನೋದು ಇಂಗ್ಲಿಷ್ ನಲ್ಲಿ ಇರ್ತಕ್ಕಂಥದ್ದು. ಕನ್ನಡದಲ್ಲಿ ನಾನೇ ದೇವರು. ಸೊ ನಾನು ನೋಡ್ತೀನಿ, ಸಿನಿಮಾ ನೋಡ್ತೀನಿ ಒಂದ್ಸಾರಿ. ಓಕೆ, ಸಿನಿಮಾ ನೋಡ್ತೀನಿ. ಸಿನಿಮಾ ಕ್ಷೇತ್ರದಲ್ಲಿ ದೊಡ್ಡದಾಗಿ ಬೆಳೀಲಿ ಅಂತೇಳಿ ಈ ಸಂದರ್ಭದಲ್ಲಿ ಆಶಿಸ್ತೇನೆ. ನಿನಗೆ ಶುಭಾಶಯಗಳು. ರಾಜ್ಯದ ಮುಖ್ಯಮಂತ್ರಿಗಳೇ ಆಶೀರ್ವಾದ ಕೊಟ್ಟಿದ್ದು, ಇಡೀ ರಾಜ್ಯದ ಜನತೆ ಆಶೀರ್ವಾದ ಸಿಗ್ದಂಗಾಯ್ತು ಸರ್. ಈ ಸಂದರ್ಭದಲ್ಲಿ ನಾವು ಅವ್ರು ಹೇಳ್ದಂಗೆ ಹೆಚ್ಚಿಗೆ ಮಾತನಾಡಲ್ಲ. ಆದ್ರೆ ನಾನು ರವಿ ಇಬ್ರು ಹೋಗಿ ಮೊನ್ನೆ ಬೆಂಗಳೂರಿನಲ್ಲಿ ಕೇಳ್ಕೊಂಡ್ವಿ. ರವಿನೇ ಹೇಳ್ದ, ಇಲ್ಲ ಅಂಕಲ್ ಕರಿಬೇಕಪ್ಪ, ನನಗೆ ಆಸೆ ಇದೆ ಅಂಕಲ್ ಅಂತ, ನಾವು ಇದನ್ನ ರಿಲೀಸ್ ಮಾಡಿಸ್ಬೇಕು ಅಂತ ಹೇಳ್ದ. ಆಯ್ತಪ್ಪ ಅಂತ ಹೋಗಿ ಹೇಳಿದ್ರು. ಅವ್ರು ಹೇಳಿದ್ರು ಯಾವ್ದಾದ್ರು ಡೇಟ್ ತೊಗೊಂಡು ಮಾಡು ಅಂತ ಹೇಳಿದ್ರು. ಮೈಸೂರಲ್ಲಿ ಮಾಡ್ತೀವಿ ಅಂತ ಗೊತ್ತಿರಲಿಲ್ಲ, ಆದರೆ ಮೈಸೂರಲ್ಲಿ ಅವಕಾಶ ಆಯಿತು ಅಂತ ಅವನಿಗಿತ್ತು. ಆಮೇಲೆ ಶನಿವಾರ ಮೈಸೂರಿನಲ್ಲೇ ಇರೋದ್ರಿಂದ ಅವರ ಪ್ರೆಸ್ ಸೆಕ್ರೆಟರಿ ಇವರು ಪ್ರಭಾಕರ್ ಹೇಳಿದ್ರು,
ಇಲ್ಲ ಮೈಸೂರಿನಲ್ಲಿರ್ತಾರೆ ಶನಿವಾರ ಸಾಹೇಬ್ರ ಹತ್ರ ಮಾತಾಡಿ ಅಂತ. ನಾನು ಮೊನ್ನೆ ಅವನು ಹೋಗಿ ಮಾತಾಡಿದ್ದ, ನೆನ್ನೆ ನಾನು ಮಾತಾಡಿ ಹೇಳ್ದಂಥ ಸಂದರ್ಭದಲ್ಲಿ ಅವರು ದೊಡ್ಡ ಮನಸ್ಸು ಮಾಡಿ, ಅವರು ಭಾಳ ಒತ್ತಡ ಇದೆ, ಭಾಳ ಕೆಲಸ ಕಾರ್ಯಗಳಿದ್ದು, ಪ್ರೋಗ್ರಾಮ್ಗಳಿದ್ದು, ಆದರೂ ಕೂಡ ಅವರು ಬಂದು ನನ್ನ ಮಗನಿಗೆ ಆಶೀರ್ವಾದ ಮಾಡಿದ್ದಾರೆ. ಅದು ಒಂದು ದೊಡ್ಡ ದೇವರ ಆಶೀರ್ವಾದ ಅಂತ ನಾನು ಅನ್ಕೋತೀನಿ. ಅವ್ರಿಗೆ ಈ ಸಂದರ್ಭದಲ್ಲಿ ಬಂದು ಅವ್ರಿಗೆ ಆಶೀರ್ವಾದ ಮಾಡೋದ್ರಿಂದ ಅವರಿಗೆ ನಾನು ಹೃತ್ಪೂರ್ವಕವಾದ ಕೃತಜ್ಞತೆಗಳು ಸಲ್ಲಿಸ್ತೀನಿ. ಹಾಗೆ ಮಾದೇವಪ್ಪನವರು ಕೂಡ ಅವ್ರನ್ನ ಹೇಳಿದೆ, ಅದಕ್ಕೆ ಮಾದೇವಪ್ಪನವರು ಅವ್ರನ್ನೆಲ್ಲ ಕರೆದು ಇನ್ನೊಂದು ಟೀಸರ್ ಏನೋ ರಿಲೀಸ್ ಮಾಡೋಣ ಅಂತ ಹೇಳಿದ್ದ. ಆದರೆ ಅವರಿದ್ದರು ಜೊತೆಲಿ ಅವ್ರಿಗೂ ಹೇಳಿದೆ. ಅವ್ರು ಹೇಳಿದ ತಕ್ಷಣ ನಾನು ಪೃಥ್ವಿ ಸಾಹೇಬ್ರ ಜೊತೆ ಬನ್ನಿ ಅಂತೇಳಿ ಅವರು ಕೂಡ ಬಂದಿದ್ದಾರೆ. ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ತಿಳಿಸಿ, ತಾವೆಲ್ಲರೂ ಕೂಡ ಬಂದಿದ್ದೀರಿ, ಮಾಧ್ಯಮದವ್ರು ಬಂದಿದ್ದೀರಿ, ಸ್ನೇಹಿತರುಗಳು ಕೂಡ ಬಂದಿದ್ದೀರಿ, ಕುಟುಂಬದವ್ರು ಬಂದಿದ್ದಾರೆ, ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳು ತಿಳಿಸ್ತೀನಿ. ಮತ್ತೊಮ್ಮೆ ಸಾಹೇಬ್ರಿಗೆ, ಸಿದ್ದರಾಮಯ್ಯನವ್ರಿಗೆ ನಾನು ಯಾವಾಗಲೂ ಸಾಹೇಬರು ಅನ್ನಲ್ಲ, ಏನಣ್ಣ ಅಂತ ಇರ್ತೀನಿ. ಇವತ್ತೇನೋ ಸಡನ್ನಾಗಿ ಸಾಹೇಬರು ಅಂತ ಬಂದಿದೆ, ಅವ್ರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಓಕೆ, ಅಂದ್ರೆ ಅವರು ಈ ತರದ ಕಾರ್ಯಕ್ರಮಗಳಿಗೆ ಫ್ರೀ ಮಾಡ್ಕೊಳ್ಳೋದೆ, ಈ ತರದ ಕಾರ್ಯಕ್ರಮಗಳಿಗೆ ನೀವು ಸಮಯ ಮಾಡ್ಕೊಳ್ಳೋದೇ ದೊಡ್ಡ ವಿಷಯ. ಅಂತದ್ರಲ್ಲಿ ಸಿನಿಮಾ ನೋಡ್ತೀನಿ ಅಂತ ಹೇಳಿದ್ರು, ಏನ್ ಹೇಳ್ತೀರಾ? ಯಾಕೆ ಸಿನಿಮಾ ನೋಡ್ತಾ ಇದ್ದೀನಿ ಅಂತ ಹೇಳಿದೆ ಅಂತಂದ್ರೆ, ನನಗೆ ಗೊತ್ತಿರ್ತಕ್ಕಂಥ ಹುಡುಗ ಪ್ರೊಡ್ಯೂಸ್ ಮಾಡಿರೋದು, ಡೈರೆಕ್ಟ್ ಮಾಡಿರೋದು, ಮತ್ತೆ ನಟನೆ ಮಾಡಿರೋದು, ಅದಕ್ಕೋಸ್ಕರ ನೋಡ್ತೀನಿ. ಥ್ಯಾಂಕ್ ಯು ಥ್ಯಾಂಕ್ ಯು. ಬಹಳ ಕ್ರಿಸ್ಪ್ ಆದಂತ ಒಂದು ಚಿಕ್ಕದಾಗಿ ಚೊಕ್ಕವಾದಂತ ಕಾರ್ಯಕ್ರಮ, ಮೊದಲ ಕಾರ್ಯಕ್ರಮ ಅಷ್ಟೇ, ಹಾಗಾಗಿ ಜಾಸ್ತಿ ಏನು ರಿವೀಲ್ ಮಾಡಿಲ್ಲ. ಆದಷ್ಟು ಬೇಗ ಇನ್ನೊಂದು ಕಾರ್ಯಕ್ರಮ ಮಾಡಿ ಹೆಚ್ಚು ವಿಷಯ ತಿಳಿಸುವಂತ ಪ್ರಯತ್ನ ಮಾಡ್ತೀವಿ.